ದಟ್ ಈಸ್ ಈ ತರ ಕ್ವಶನ್ ಕೇಳ್ತಾನೆ. ಇದನ್ನ ನೋಡಿ, ಈಗ ಸಪೋಸ್ ಇಫ್ ಐ ಆಸ್ಕ್ ದ ಕ್ವಶನ್ ದ ವ್ಯಾಲ್ಯೂ ಆಫ್ ಸೈನ್ 120 ಡಿಗ್ರೀಸ್ ಡ್ಯಾಶ್, ಈ ತರ ಕ್ವಶನ್ ಇದೆ. ಇದನ್ನ ನೀವು ಸಾಲ್ವ್ ಮಾಡಬೇಕು. ಇಫ್ ಯು ವಾಂಟ್ ಟು ಸಾಲ್ವ್ ದಿಸ್ ಒನ್, ಐ ಕ್ಯಾನ್ ರೈಟ್ 90 ಪ್ಲಸ್ ಥೀಟಾ ಅಥವಾ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ವಿಚ್ ಇಸ್ 120 ಬದಲ ಹೀಗೆ ಬರೀತಿದ್ದೀನಿ. ಯಾಕಂದ್ರೆ ಕ್ಯಾಲ್ಕುಲೇಟರ್ ಡೇಟ್ ಹಾಕಿ ಬರುತ್ತೆ, ಬಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಂಗಿಲ್ಲ. ಈ ಕ್ವಶನ್ ನ ಎಸ್ಪೆಷಲಿ ವಿತೌಟ್ ಕ್ಯಾಲ್ಕುಲೇಟರ್ ಅಂತ ನಿಮಗೆ ಕ್ವಶನ್ ಪೇಪರ್ ಹಾಕಿರ್ತಾನೆ. ಸಾಲ್ವ್ ದ ಕ್ವಶನ್ಸ್ ವಿತೌಟ್ ಕ್ಯಾಲ್ಕುಲೇಟರ್, ಆ ತರ ಕ್ವಶನ್ಸ್ ಇರುತ್ತೆ. ಸರ್ ನನ್ನ ಹತ್ರ ಕ್ಯಾಲ್ಸಿ ಇದೆ, ನಾನು ಹೊರಬಿಡ್ತೀನಿ. ನೋ, ಅದಕ್ಕೆ ಮಾರ್ಕ್ಸೇ ಕೊಡಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಹಾಗಾಗಿ ದಿಸ್ ವಿ ಕ್ಯಾನ್ ರೈಟ್. ನೋಡಿ, ಎರಡು ಸ್ಟ್ರಕ್ಚರ್ ಬರ್ತೀನಿ. ಒಂದು ನಾನು 90 ಪ್ಲಸ್ ಥೀಟಾ ಆರ್ 180 ಮೈನಸ್ ಥೀಟಾ, ಇಲ್ಲೂ ಹಾಗೇನೆ 180 ಪ್ಲಸ್ ಥೀಟಾ ಆರ್ 270 ಮೈನಸ್ ಥೀಟಾ. ಈಗ ನೀನು 180 ಯೂಸ್ ಮಾಡ್ತೀಯೋ, 90 ಯೂಸ್ ಮಾಡ್ತೀಯೋ, ಅಥವಾ 270 ಯೂಸ್ ಮಾಡ್ತೀಯೋ, ಅಥವಾ 360 ಯೂಸ್ ಮಾಡ್ತೀಯೋ. ನೋಡಿ ಇಲ್ಲಿ, ಹೌದಾ? 90 ಯೂಸ್ ಮಾಡಿ ಬರ್ತಿದ್ದೀನಿ, 180 ಬರ್ತಿದ್ದೀನಿ, 270 ಬರ್ತಿದ್ದೀನಿ, 360 ಬರ್ತಿದ್ದೀನಿ. ಹೇಗೆ ಬೇಕಾದ್ರೆ ಬರೀಬೋದಲ್ಲ. ಸಪೋಸ್ ನೋಡಿ ಇಲ್ಲಿ, ಈ 120ನ 90 ಯೂಸ್ ಮಾಡಿ ಬರ್ತೀನಿ, 180 ಬರ್ತೀನಿ. ಇಫ್ ಯು ಆರ್ ಗೋಯಿಂಗ್ ಟು ಯೂಸ್ 90 ಕಾನ್ಸೆಪ್ಟ್ 90 ಯೂಸ್ ಮಾಡಬಾರ್ದು, ಅಥವಾ 270 ಯೂಸ್ ಮಾಡಬಾರ್ದನ್ನ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಒಂದ್ ವೇಳೆ 180 ಡಿಗ್ರಿ ಅಥವಾ 360 ಡಿಗ್ರಿ ಯೂಸ್ ಮಾಡಬಾರ್ದ್ರೆ ದಟ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಸಪ್ಲಿಮೆಂಟರಿ ಕಾನ್ಸೆಪ್ಟ್. ಈಗ ಆ ಕಾನ್ಸೆಪ್ಟ್ ಬಗ್ಗೆ ಒಂದು ಟೇಬಲ್ ಬರ್ಸ್ತೀನಿ, ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಆನ್ ದಿಸ್ ಟೇಬಲ್ ಫಾಸ್ಟ್. ಸೊ ಇಲ್ಲಿ ಒಂದು ಸಿಂಪಲ್ ಸಬ್ಹೆಡಿಂಗ್, ದಟ್ ಈಸ್ ಒನ್ ಈಸ್ ಕಾಂಪ್ಲಿಮೆಂಟರಿ ಆಂಗಲ್. ಕಾಂಪ್ಲಿಮೆಂಟರಿ ಆಂಗಲ್ ಅಂತ ತಗೋಬಹುದು ನೀವು. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಕಾಂಪ್ಲಿಮೆಂಟರಿ ಆಂಗಲ್, ಹಿಯರ್ ಇಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಸಪ್ಲಿಮೆಂಟರಿ ಆಂಗಲ್. Supplementary angle. One is complementary angle and another one is supplementary angle ಅಂತ. Sir, what is complementary angle? ನೀನು ಒಂದ್ ವೇಳೆ ಯಾವುದೋ ಒಂದು ಕ್ವಶನ್, ವಾಟ್ ಎವರ್ ದ ಕ್ವಶನ್ ಇಟ್ ಮೇ ಬಿ, ಇಫ್ ಯು ಆರ್ ಏಬಲ್ ಟು ರೈಟ್ ವಿತ್ ರೆಸ್ಪೆಕ್ಟ್ ಟು 90 ಡಿಗ್ರಿ ಪ್ಲಸ್ ಥೀಟಾ, ಈ ತರ ಬರೆದ್ರೆ 90 ಡಿಗ್ರಿ ಪ್ಲಸ್ ಥೀಟಾ, ಆರ್ ಎಲ್ಸ್ 90 ಡಿಗ್ರಿ ಮೈನಸ್ ಥೀಟಾ, ಆರ್ ಇಟ್ ಮೇ ಬಿ 270 ಡಿಗ್ರಿ ಪ್ಲಸ್ ಥೀಟಾ, ಆರ್ ಇಟ್ ಮೇ ಬಿ 270 ಡಿಗ್ರಿ ಮೈನಸ್ ಥೀಟಾ. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದಿಸ್ ಸ್ಟ್ರಕ್ಚರ್, ಈ ತರ ಬರ್ದಿದೆ ಅಂದ್ರೆ ಅದನ್ನ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಅದೇ ಒಂದ್ ವೇಳೆ ಇಫ್ ಯು ಆರ್ ಗೋಯಿಂಗ್ ಟು ರೈಟ್ 0 ಡಿಗ್ರಿ ಪ್ಲಸ್ ಥೀಟಾ ಅಂದ್ರೆ ಜಸ್ಟ್ ಸಿಂಪ್ಲಿ ಥೀಟಾ, ಆರ್ 0 ಡಿಗ್ರಿ ಮೈನಸ್ ಥೀಟಾ, ಹೀಗೂ ಬರೀಬಹುದು. ಓಕೆ, ಆ ಮೈನಸ್ ಥೀಟಾ. ಇನ್ನೊಂದು 180 ಡಿಗ್ರಿ ಪ್ಲಸ್ ಥೀಟಾ ಆರ್ 180 ಡಿಗ್ರಿ ಮೈನಸ್ ಥೀಟಾ. ಅನದರ್ ಒನ್ ಇಸ್ 360 ಡಿಗ್ರಿ ಪ್ಲಸ್ ಥೀಟಾ ಆರ್ 360 ಡಿಗ್ರಿ ಮೈನಸ್ ಥೀಟಾ. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದಿಸ್ ಸ್ಟ್ರಕ್ಚರ್, ಈ ತರ ಸ್ಟ್ರಕ್ಚರ್ ಬರೆದ್ರೆ ಇದನ್ನು ಸಪ್ಲಿಮೆಂಟರಿ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಅಂತ ಬರೀತೀವಿ. ಆನ್ ದಟ್ ಬೇಸಿಸ್ ಯು ಹೌ ಟು ಸಾಲ್ವ್. ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿಂಪಲ್, ಹಾಗಾದ್ರೆ ಸರ್ ಇದನ್ನ ಒಂದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ ಬರೀತೀನಿ. ಯಾವ್ದಾದ್ರು ತಗೊಳ್ಬೇಕಾಗುತ್ತೆ, 90 ಆರ್ ಇಟ್ ಮೇ ಬಿ 180 ಸ್ಟ್ರಕ್ಚರ್. 90 ತಗೊಳ್ಬೋದಿಲ್ಲ, 180 ತಗೊಳ್ಬೋದು. ಸೊ ಎಲ್ಲಿ ಬರ್ತದೆ, ಎರೇಸ್ ಮಾಡ್ತೀನಿ. ಅರೇಸ್ ಇಫ್ ಯು ವಾಂಟ್ ಯು ಕ್ಯಾನ್ ಡೂ ಒನ್ ಥಿಂಗ್. ಸೊ ಯು ಕ್ಯಾನ್ ಇದನ್ನ ಚಿಕ್ಕದಾಗಿ ಸೈಡಿಗೆ ಇಟ್ಕೊಳ್ರಿ, ಸೈಡಿಗೆ ಇಟ್ಟಿರ್ತೀನಿ ಅಷ್ಟೇ. ಓಕೆ ಓಕೆ, ಇಲ್ಲಿರೋಣ, ಇಲ್ಲಿ ಇಟ್ಟಿರೋಣ ಸೈಡಲ್ಲಿ, ಇಲ್ಲಿರಲಿ. ಇದು ಅಷ್ಟೇನೆ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಒನ್, ಜಸ್ಟ್ ಚಿಕ್ಕದ ಸೈಡಿಗೆ ಇಟ್ಟಿದ್ದೀನಿ. ಯಾವ್ದಾವ್ದು ಬರುತ್ತೆ ಅಂತ ನೀವು ಪ್ರೆಸೆಂಟೇಷನ್ಗೆ ಗೊತ್ತಿರಲಿ ಅಂತ ಅಷ್ಟೇ. ಸಪೋಸ್ ಇದಿಷ್ಟು ಯಾವುದಕ್ಕೆ ಕಾಂಪ್ಲಿಮೆಂಟರಿ, ಇಲ್ಲಿ ಬಂದರೆ ದಿಸ್ ಈಸ್ ಸಪ್ಲಿಮೆಂಟರಿ. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ನೌ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಕಾಂಪ್ಲಿಮೆಂಟರಿ ಆಂಗಲ್ಸ್, ಯಾವ್ದಾದ್ರು ತಗೊಳ್ತೀನಿ ಅಂತ ಹೇಳಿದೆ, ವಿ ಆರ್ ಗೋಯಿಂಗ್ ಟು ರೈಟ್ 90 ಡಿಗ್ರಿ ಆರ್ 270 ಡಿಗ್ರಿ ಕಾನ್ಸೆಪ್ಟ್ ಅಲ್ಲಿ ಬರೆದ್ರೆ, ಇವೆರಡನ್ನು ಯೂಸ್ ಮಾಡಿ ಬರೆದ್ರೆ, ಅಲ್ವಾ? ದಟ್ ಈಸ್ ಯಾವ ತರ ಇರುತ್ತೆ, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 2 ಆಕ್ಸಿಸ್, ಹೀಗಿರುತ್ತೆ. ಇವೆರಡು ವರ್ಟಿಕಲ್ಸ್ ಅಲ್ಲಿ ಬರುವಂಥದ್ದು, ವರ್ಟಿಕಲ್ಸ್ ಅಲ್ಲಿ 90 and 270 ಈ ತರ ಸ್ಟ್ರಕ್ಚರ್ ಅಲ್ಲಿ ತಗೊಂಡು ಬರೆದ್ರೆ ದಟ್ ಈಸ್ ಎಂತ ಕರಿತೀವಿ, ಅದಕ್ಕೆ ನಾವು ತಗೊಳ್ಳೋದ್ರೆ. ಇಫ್ ಒಂದು ಸ್ಟೇಟ್ಮೆಂಟ್ ಬರ್ಕೋಣ, ಪ್ಲೀಸ್ ನೋಟ್ ಆನ್ ದಟ್. ಇಫ್ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಕನ್ಸಿಡರ್ಡ್, ನಿಮ್ಗೆ ಅರ್ಥ ಆಗಲಿ, ಈಸಿಯಾಗಿ ಇರಲಿ ಅನ್ನೋಕ್ಕೋಸ್ಕರ ನಾನು ಬರೀತಿದ್ದೀನಿ ಅಷ್ಟೇ. ದ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್, ಇಫ್ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಕನ್ಸಿಡರ್, then trigonometric ratios, just let me write TR ಅಂದ್ರೆ trigonometric ratios, then trigonometric ratios are changes as follows. ಹೇಗೆ ಸರ್, ಆಲ್ರೆಡಿ ಗೊತ್ತು ನಿಮಗೆ. while I'm explaining standard angle, in standard angle sin theta which increases, which totally depends upon the angle alwa. I mean, as the angle increases, then sin angle also, sin ratio also increases. As angle increases,
cos decreases. ಇವೆರಡು ವರ್ಡ್ ಹೇಳಿದ್ದೆ ನಾನು. Just you can watch class number 4 and 5. If you look at that, sin theta angle ಜಾಸ್ತಿ ಆಗ್ತಾ ಹೋದ್ರೆ sin value ಜಾಸ್ತಿ ಆಗುತ್ತೆ, cos value decrease ಆಗುತ್ತೆ. Sin theta and cos theta are complementary angles. One thing, if you look at a standard table for 0 degree, 30 degree, 45 degree, 60 degree, 90 degree, standard table ನೀವು observe ಮಾಡಿದ್ರೆ, with respect to that you can watch in a previous class. Suppose if you are going to consider sin theta as a sin theta, if you have, that will be changed as cos theta change ಆಗುತ್ತೆ. If you have cos theta, that will change as sin theta. Next is, if you have cosecant theta, ನಿಮ್ಮ ಕೈಯಲ್ಲಿ cosecant theta ಇದ್ರೆ that will be changed as secant theta. Secant ಇದ್ರೆ cosecant ಆಗುತ್ತೆ. Next one, if you are going to consider tan theta, that will be changed as cot theta. ಅದೇ cot ಇದ್ರೆ tan ಆಗಿ ಚೇಂಜ್ ಆಗುತ್ತೆ. So this is what changes. ನೋಡಿ ಇಲ್ಲಿ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಸಿ ಅಂತ ಇದೆ ಇಲ್ಲಿ, ದೆನ್ ಚೇಂಜಸ್ ಆಗುತ್ತೆ. ಕಾಂಪ್ಲಿಮೆಂಟರಿ ಸಿ ವಿತ್ ಸಿನೇ ಸಿ ಕಾಂಪ್ಲಿಮೆಂಟರಿ ಚೇಂಜಸ್. ಕಾಂಪ್ಲಿಮೆಂಟರಿ ಯಾವ್ದಾದ್ರು ಬರುತ್ತೆ, ಒಂದು 90 ಡಿಗ್ರಿ ತಗೋಬಹುದು, ಆರ್ ಇಟ್ ಮೇ ಬಿ 270 ಡಿಗ್ರಿ ವರ್ಟಿಕಲ್ಸ್ ಇರುವಂತದ್ದು ಬಂದಾಗ ಹಾಗೆ ತಗೊಂಡ್ರೆ ನೀನೇನು ನೋಡಿ. ಈಗ ಇಲ್ಲಿ ಬರೆಯೋದ್ರೆ ಇದನ್ನ ತಗೊಂಡ್ರೆ ಏನಾಗುತ್ತೆ, 90 ತಗೊಂಡ್ ಬರ್ದಿ 90 ಪ್ಲಸ್ ಥೀಟಾ ಚೇಂಜ್ ಆಗುತ್ತೆ. ಅದೇ ನೀನು another case is, in case of 90 and 270, if you are going to consider 180 degree ಅಥವಾ 0 degree, 180 degree or 360 degree, ಇದನ್ನ ತಗೊಂಡು ಬರೋದು ಎಲ್ಲಿ ಬರ್ತಾವೆ ಇವು, ಹಾರಿಜಾಂಟಲ್ ಇರ್ತದೆ. ಇಲ್ಲಿ 0 ಎಲ್ಲಿರುತ್ತಾ, ಇಲ್ಲಿ ಹೋದ್ರೆ 180. ಅಗ್ರಿನಾ? ಈ ತರ ಸ್ಟ್ರಕ್ಚರ್ ಇರುತ್ತೆ ಹಾರಿಜಾಂಟಲ್ಸ್ ಇರುವಂತದ್ದು. ಹಿಯರ್ ಇಸ್ 0 degree, ದಿಸ್ ಈಸ್ 180 degree, ಕಂಪ್ಲೀಷನ್ ಆಫ್ ಸರ್ಕಲ್ 360 degree. ಈ ತರ ತಗೊಂಡ್ರೆ ದೆನ್ ಏನಾಯ್ತು, ದೆನ್ ಇಫ್ ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ, ಇಲ್ಲಿ ಸಪ್ಲಿಮೆಂಟರಿ, ಇಫ್ ಸಪ್ಲಿಮೆಂಟರಿ ಅಂತ ಕರಿತೀವಿ, ದಿಸ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಸಪ್ಲಿಮೆಂಟರಿ ಆಂಗಲ್ಸ್. ಅಂದ್ರೆ 180 ಪ್ಲಸ್ ಥೀಟಾ ಆರ್ 180 ಮೈನಸ್ ಥೀಟಾ, 360 ಪ್ಲಸ್ ಥೀಟಾ ಆರ್ 360 ಮೈನಸ್ ಥೀಟಾ, 0 ಪ್ಲಸ್ ಥೀಟಾ ಆರ್ 0 ಮೈನಸ್ ಥೀಟಾ, ಆ ತರ ಸ್ಟ್ರಕ್ಚರ್ ಬಂದ್ರೆ ದಟ್ ಈಸ್ ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಅನ್ಬೋದು. ಇಫ್ ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಪ್ರಕಾರ ಸಾಲ್ವ್ ಮಾಡಿದ್ರೆ, ಕಾನ್ಸೆಪ್ಟ್ ಕನ್ಸಿಡರ್, ಓಕೆ, ಕನ್ಸಿಡರ್ ಮಾಡಿ ನೀವು ಸಾಲ್ವ್ ಮಾಡ್ತೀಯ ಅಂದ್ರೆ ಕನ್ಸಿಡರ್ಡ್, ದೆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ರಿಮೈನ್ಸ್ ಸೇಮ್ ಅಂತ ಬರುತ್ತೆ. ನಾನು ನಿಮ್ಗೆ ಜಸ್ಟ್ ಅರ್ಥ ಅಲ್ಲ, ಏನು ಸೇಮ್ ಅಂದ್ರೆ ಅದೇ, ಏನು ಚೇಂಜಸ್ ಆಗಲ್ಲ, ಡಸ್ ನಾಟ್ ಚೇಂಜ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ದಟ್ ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಅಲ್ಲಿ ಸೇಮ್ ಇರುತ್ತೆ, ದಟ್ಸ್ ವಾಟ್ ವೆರಿ ಇಂಪಾರ್ಟೆಂಟ್. ಅದೇ ನಿಮಗೆ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೇಮ್ ಇರುತ್ತೆ ಅಂದ್ರೆ ಅರ್ಥ ಏನು, ಇಫ್ ಯು ಹ್ಯಾವ್ ಎ ಸೈನ್ ಥೀಟಾನೇ ಆಗಿರುತ್ತೆ, ಏನು ಬೇರೆ ಬರಲ್ಲ. ಓಕೆ, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಕಾಸ್ ಥೀಟಾ, ದೆನ್ ಕಾಸ್ ಥೀಟಾನೇ ಇರುತ್ತೆ. Sin theta will be sin theta. Suppose if you have a cos theta, that is cos theta only. If you have a tan theta, that is tan itself, changes ಆಗಲ್ಲ. Cosecant theta ಇದ್ರೆ cosecant theta ನೇ ಇರುತ್ತೆ, cosecant theta. If you have secant theta, then secant theta only. If you have cot theta, it's cotangent angle, cot only, does not change, same. So ಇವೆರಡು ನಿಮ್ಮ ಮೈಂಡ್ ಅಲ್ಲಿ ಇರಲೇಬೇಕು. This is very 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 important table, dear friends. ಇದನ್ನು ನೆನ್ಪಿಡ್ಕೊಂಡ್ರೆ ಮಾತ್ರ ನೀನು ಅಲೈಡ್ ಆಂಗಲ್ ಕ್ವಶನ್ ಸಾಲ್ವ್ ಮಾಡ್ತೀಯ. ಸಿಂಪಲ್, ಎಂತ ಇಲ್ಲ. ಸಪ್ಲಿಮೆಂಟರಿ ಅಥವಾ ಕಾಂಪ್ಲಿಮೆಂಟರಿ, ಯಾವಾಗ ಸಪ್ಲಿಮೆಂಟರಿ ಹೇಳ್ತೀಯಾ, ಈಗ ಯಾವ್ದೋ ಒಂದು ಕ್ವಶನ್ ನೋಡಿಲಿ, ಹೀಗೆ ಸಾಲ್ವ್ ಮಾಡ್ತೀನಿ ಅಂದ್ರೆ ಇದು ಸಪ್ಲಿಮೆಂಟರಿ ಆಗುತ್ತೆ, ಈ ತರ ಸಾಲ್ವ್ ಮಾಡ್ತೀನಿ ಅಂದ್ರೆ ಕಾಂಪ್ಲಿಮೆಂಟರಿ ಆಗುತ್ತೆ. ದಟ್ಸ್ ಇಟ್, ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಸೊ ಈಗ ನಾನು ಕ್ವಶನ್ ತಗೊಳ್ತೀನಿ, ಇದೇ ಕ್ವಶನ್ ಫಸ್ಟ್ ಸಾಲ್ವ್ ಮಾಡೋಣ. ಈಗ ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಗೊತ್ತಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿ ASTC ರೂಲ್ ಆಲ್ಸೋ ನಾನು ಹೇಳ್ಕೊಟ್ಟಿದ್ದೀನಿ. If you look at ASTC rule, ಅಲ್ಲಿ ನಿಮಗೆ all trigonometric ratios are positive in first quadrant, sin and cosecant are positive in second quadrant, coming to third quadrant tan and cot are positive, fourth quadrant cos and secant are positive, and according to this complementary as well as supplementary. My dear students, ಯಾಕೆ ಸರ್ ಇಷ್ಟೊತ್ತಿ ಹೇಳ್ತೀರಾ ಇದನ್ನೇ ಅಂತ ಅಂದ್ರೆ this is a very important. Once you understand this, ಇದ್ರ ಬಗ್ಗೆ ಡೀಟೇಲ್ಡ್ ಪಿಕ್ಚರ್ ಗೊತ್ತಾಯ್ತು ಅಂದ್ರೆ ನಾನ್ ಬೇಡ ನೀನೇ ಸಾಲ್ವ್ ಮಾಡ್ಬಿಡ್ತೀಯ. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲ ಕ್ಲಾಸ್ನು ನೋಡ್ಬೇಕು ನೀವು. ಸೆಂಟ್ರಲಿ ಸಡನ್ಲಿ ಬಂದಿಲ್ಲಿ ನೋಡ್ರೆ ಅರ್ಥ ಆಗಲ್ಲ, ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗುತ್ತೆ, ಏನು ಹೇಳ್ತಾ ಇದ್ರೆ ಅಂತಲೇ ಅರ್ಥ ಆಗಲ್ಲ. ಸೊ ಮೈ ರಿಕ್ವೆಸ್ಟ್ ಹಿಯರ್ ಈಸ್ ಕೈಂಡ್ಲಿ ವಾಚ್ ಪ್ರೀವಿಯಸ್ ಕ್ಲಾಸ್ ಆಲ್ಸೋ, ದೋಸ್ ಹೂ ಮಿಸ್ಡ್. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ ಡಿಯರ್ ಸ್ಟೂಡೆಂಟ್ಸ್. ವಿತ್ ರೆಸ್ಪೆಕ್ಟ್ ಟು ದಿಸ್, ಫೈಂಡ್ ದ ವ್ಯಾಲ್ಯೂ ಆಫ್
value of sine 120 degree. See, this is a simple question. Find the value of sine 120 degree. This sine 120 degree can be find and then we can solve by two different way. Notice, simple ಆಗಿ ಹೇಳ್ತೀನಿ, sine of 120 degree that I can write on with respect to sine of 90 degree plus 30 degree ಅಂತ ಬರೀಬಹುದು. ಕರೆಕ್ಟಾ? ಇದು one structure. Next ಅದೇ sine 120 degree can be written as ಏನಂತ ಬರೀಬಹುದು ನಾನು? Sine of 180 degree minus 60 degree ಅಂತಾನೂ ಬರೀಬಹುದು. ನೋಡಿ, ಎರಡು ವೇನಲ್ಲಿ ಬರ್ತದೆ. ಒಂದು 90 plus theta, this is theta, this is also theta. ಒಂದು 90 plus theta, that is also 120, or 180 minus theta, that means 120, both are same. ಎರಡು ವೇನಲ್ಲಿ ಸಾಲ್ವ್ ಮಾಡಬಹುದು. ಇದು ಯಾವುದು? ಈಗ 90 ಯೂಸ್ ಮಾಡಿ ಬರೆದ್ರೆ ಯಾವುದು, 180 ಯೂಸ್ ಮಾಡಿ ಬರೆದ್ರೆ ಯಾವುದು? ಈ ಟೇಬಲ್ ಪ್ರಕಾರ 90 ಯೂಸ್ ಮಾಡಿ ಬರೀತಾ ಇದೀನಿ ಅಲ್ವಾ ಕ್ವಶನ್, ಯಾವುದು? ಕಾಂಪ್ಲಿಮೆಂಟ್ರಿ. ಅದೇ 180 ಯೂಸ್ ಮಾಡಿ ಬರೆದ್ರೆ ಯಾವುದು? ಸಪ್ಲಿಮೆಂಟ್ರಿ. ಹಾಗಾದ್ರೆ ಏನಾಗುತ್ತೆ ಇದೀಗ? ಇದ್ರ ಪ್ರಕಾರ ಬಂದ್ರೆ ಯಾವ್ದಿದು? 90 ಯೂಸ್ ಮಾಡಿ ಬರೀತಿದ್ದೀನಿ, ಯಾವ್ದಿದು? ಕಾಂಪ್ಲಿಮೆಂಟ್ರಿ. ಬೇಕಾದ್ರೆ ಬರ್ಕೊ, ನಾನು ಕಾಂಪ್ಲಿಮೆಂಟ್ರಿನಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಆಯ್ತಾ? ಸುಮ್ಮನೆ ಜಸ್ಟ್ ಫಾರ್ ಯುವರ್ ಮೈಂಡಿಗೆ ನಾಲೆಡ್ಜ್ ಬರಲಿ ಅನ್ನೋಕ್ಕೋಸ್ಕರ ಇದು ಕಾಂಪ್ಲಿಮೆಂಟ್ರಿ. ಈಗ ಅಕಾಯಿಂಟ್ ಕಾಂಪ್ಲಿಮೆಂಟ್ರಿ ಬರ ಇಲ್ಲಿ ದೇರ್ ಆರ್ 3 ಸ್ಟೆಪ್ಸ್. ಅಬ್ಸರ್ವ್ ಕೇರ್ಫುಲಿ, ವೆರಿ 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 ಇಂಪಾರ್ಟೆಂಟ್. 3 ಸ್ಟೆಪ್ ಬರುತ್ತೆ ಇಲ್ಲಿ ಸಾಲ್ವ್ ಮಾಡೋಕೆ ವಿತೌಟ್ ಕ್ಯಾಲ್ಕುಲೇಟರ್. ಸರ್ ಕ್ಯಾಲ್ಸ್ ಇದೆ ನನ್ನ ಹತ್ರ. ಸಪೋಸ್ ನೀನೇನೋ ಬೋರ್ಡ್ ಎಕ್ಸಾಂಪಲ್ ಅವ್ನು ಕ್ವಶನ್ ಅಲ್ಲಿ ಹಾಕ್ತಾನೆ, ಸಾಲ್ವ್ ದ ಕ್ವಶನ್ಸ್ ವಿತೌಟ್ ಕ್ಯಾಲ್ಕುಲೇಟರ್, ಫೈಂಡ್ ದ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ, ವಿತೌಟ್ ಕ್ಯಾಲ್ಕುಲೇಟರ್ ಅಂತ ಓಡಿರುತ್ತೆ. ಸೊ ಅಕಾಯಿಂಟ್ ದಟ್ ಸೈನ್ 90 plus 30 ಇದೆ. ಸೊ ಏನಾಗುತ್ತೆ ಈಗ ಇಲ್ಲಿ 3 ಸ್ಟೆಪ್. ಫಸ್ಟ್ ನೀವು ಎರಡನ್ನ ಮರ್ಜ್ ಮಾಡಿ ನೋಡ್ಬೇಕು. ಯಾವ ಕ್ವಾಡ್ರೆಂಟ್ ಅಪ್ಪ ಇದು? 120 ಡಿಗ್ರಿ. ವಿಚ್ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. 90 plus theta, ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಆಯ್ದಿಷ್ಟು? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ನೆಗೆಟಿವ್? ಸೈನ್ ಈಸ್ ಪಾಸಿಟಿವ್, ಸೈನ್ ಥೀಟಾ ಈಸ್ ಪಾಸಿಟಿವ್. ಸೊ ಪ್ಲಸ್ 90. ನೆಕ್ಸ್ಟ್ ಬರಬೇಕಾಗಿರೋದು 90 ನೋಡ್ತೀಯ. 90 ಸಪ್ಲಿಮೆಂಟ್ರಿನಾ ಕಾಂಪ್ಲಿಮೆಂಟ್ರಿನಾ? ಕಾಂಪ್ಲಿಮೆಂಟ್ರಿ. ಇನ್ ಕಾಂಪ್ಲಿಮೆಂಟ್ರಿ ಚೇಂಜಸ್ ಸೈನ್ ವಿಚ್ ಚೇಂಜ್ ವಿತ್ ಕಾಸ್. ಸೊ ಕಾಸ್ ಇಲ್ಲಿರುವಂತಹ ಆಂಗಲ್ ಬರೀಬೇಕು. ದಟ್ಸ್ ಥೀಟಾ ಹಿಯರ್ ಈಸ್ 30 degree. ಸೊ ಫ್ರಮ್ ಸ್ಟ್ಯಾಂಡರ್ಡ್ ಟೇಬಲ್ ವಾಟ್ ಇಸ್ 30? cos 30 is √3/2. ದಟ್ಸ್ ಇಟ್. ಅದೇ ಆನ್ಸರ್. ಈಗ ಇಲ್ಲಿ ಬರೋಣ. ಸೈನ್ ಆಫ್ 120 degree. ದೆನ್ ಹೌ ಟು ಸಾಲ್ವ್ ದಿಸ್ ಒನ್? ಐ ಕ್ಯಾನ್ ರೈಟ್ ಇವನ್ 180 minus 60. ಸೈನ್ ಆಫ್ 180 minus theta ಅಂತ ಹೇಳ್ಬೋದಾ? 180 minus theta, ವಿಚ್ ಕ್ವಾಡ್ರೆಂಟ್? 180 minus theta ಯಾವ ಕ್ವಾಡ್ರೆಂಟ್? ಇಲ್ಲೆಲ್ಲಿ ಬರುತ್ತೆ? 180 minus theta ಇಲ್ಲಿ ಇಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ಇದು ಯಾವ್ದಿದು? ಸೆಕೆಂಡ್ ಕ್ವಾಡ್ರೆಂಟ್. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ವಾ? 180 minus theta ವಿಚ್ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಏನಾಗುತ್ತೆ? ಸೈನ್ ಈಸ್ ಪಾಸಿಟಿವ್. ಸೊ ನೆಕ್ಸ್ಟ್ ಇದನ್ನ ಮಾತ್ರ ನೋಡ್ಬೇಕು. ಎಷ್ಟು ಬಂದಿದೆ ಇಲ್ಲಿ 60 ಇದೆ ಅಲ್ವಾ? ಕರೆಕ್ಟಾ? ಸೊ 180 ಇದೆ. ಸೊ 180 ಇಸ್ ಸಪ್ಲಿಮೆಂಟರಿ ಕಾಂಪ್ಲಿಮೆಂಟ್ರಿ? ಸಪ್ಲಿಮೆಂಟರಿ. ಅಬ್ಸರ್ವ್, ಸಪ್ಲಿಮೆಂಟರಿ ಬರ್ತಾ ಇದೆ ಇದು. ಸಪ್ಲಿಮೆಂಟರಿ ಮೀನ್ಸ್ ಸೇಮ್ means sine only. What is the angle here? This angle we need to write here, that is 60 degree. Sin 60 again from the standard table in the sin 60 value ಗೊತ್ತು ನಮಗೆ, that is √3/2. ನೋಡಿ, ಎರಡು ಸೇಮ್ ಬರ್ತದೆ. ಇದು ಒನ್ ಆಫ್ ದ ಮೆಥಡ್. ಇದು ಯಾವ ಮೆಥಡ್ ಅಲ್ಲಿ ನಾನು ಸಾಲ್ವ್ ಮಾಡಿರೋದು? ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಅಲ್ಲಿ ಸಾಲ್ವ್ ಮಾಡಿರೋದು. ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಅಲ್ಲಿ ಸಾಲ್ವ್ ಮಾಡಿದ್ದು. ಇದು ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ ನಾನು? ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಅಲ್ಲೇ ಕ್ವಶನ್ ಸಾಲ್ವ್ ಮಾಡಿರೋದು. ಜಸ್ಟ್ ಆನ್ಸರ್ ಸೇಮ್. ಈ ಎರಡು ಮೆಥಡ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಎನಿ ಒನ್ ಮೆಥಡ್ ಇಸ್ ಎನಫ್. ನಿನಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡ್ ಅಲ್ಲಿ ಕ್ಯಾನ್ ಸಾಲ್ವ್ ದಟ್ ಡಿಯರ್ ಸ್ಟೂಡೆಂಟ್ಸ್. ಬಟ್ ಇಲ್ಲಿ 3 ಸ್ಟೆಪ್ಸ್ ಬರುತ್ತೆ ಅಂತ ಹೇಳಿದೆ. ಒಂದು ಯಾವುದು? ಫಸ್ಟ್ ಸ್ಟೆಪ್ ಯಾವುದು? ಫಸ್ಟ್ ಕ್ವಾಡ್ರೆಂಟ್ಸ್ ಯಾವ್ದು ನೋಡ್ಬೇಕು? 3 ಸ್ಟೆಪ್ಸ್ ಆಯ್ತಾ? ಈ ಟೈಪ್ ಆಫ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ 3 ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಒಂದು ಕ್ವಾಡ್ರೆಂಟ್ಸ್ ನ ನೋಡ್ಬೇಕು ಫಸ್ಟ್ ಅಲ್ಲಿ. ಇದು ಎರಡು 90 plus theta or 90 minus theta, ಇದು ಯಾವ ಕ್ವಾಡ್ರೆಂಟ್ಸ್? ನೆಕ್ಸ್ಟ್ ಆ ಕ್ವಾಡ್ರೆಂಟ್ಸ್ ಅಲ್ಲಿ ಅಕಾಯಿಂಟ್ ASTC ರೂಲ್ ನ ಚೆಕ್ ಮಾಡಬೇಕು. ಅಕಾಯಿಂಟ್ ASTC ರೂಲ್ ಪಾಸಿಟಿವಾ ನೆಗೆಟಿವಾ? ನೆಕ್ಸ್ಟ್ ಚೆಕ್ ಮಾಡಬೇಕಾಗಿರೋದು ಯಾವುದು? ಇಲ್ಲಿರುವಂತದ್ದು ಸಪ್ಲಿಮೆಂಟ್ರಿನ ಕಾಂಪ್ಲಿಮೆಂಟ್ರಿನ ಚೆಕ್ ಮಾಡಬೇಕು. ಸಪ್ಲಿಮೆಂಟ್ರಿ ಆರ್ ಕಾಂಪ್ಲಿಮೆಂಟ್ರಿ ನಾವು ಬರ್ದಿರೋಂಥದ್ದು ಅಲ್ವಾ? ಸಪ್ಲಿಮೆಂಟ್ರಿ ಆರ್ ಕಾಂಪ್ಲಿಮೆಂಟ್ರಿ ಡಿಪೆಂಡಿಂಗ್ ಅಪ್ಪ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಬರೀತೀರ. ಸೊ ನೆಕ್ಸ್ಟ್ ಫೈನಲಿ ದಟ್ ವ್ಯಾಲ್ಯೂ ಫ್ರಮ್ ಸ್ಟ್ಯಾಂಡರ್ಡ್ ಟೇಬಲ್. ವ್ಯಾಲ್ಯೂ ಫ್ರಮ್ ಎಲ್ಲಿಂದ? ಫ್ರಮ್ ಸ್ಟ್ಯಾಂಡರ್ಡ್ ಟೇಬಲ್ ಇಂದ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಇದೆಯಲ್ಲ ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ಆನ್ಸರ್ನ ಬರೀತೀನಿ. ಸೊ ಅಂದ್ರೆ ಓಕೆ, ಲೆಟ್ಸ್ ಟೇಕ್ 4 ಸ್ಟೆಪ್ಸ್. 3 ಬೇಡ, 4 ಸ್ಟೆಪ್ಸ್ ಅನ್ಕೋಣ. ಈ 4 ಸ್ಟೆಪ್ಸ್ ಅಲ್ಲಿ ಫಸ್ಟ್ ಸ್ಟೆಪ್, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4. ಐ ಗೆಸ್ ಸ್ಟೆಪ್ಸ್ ಅಂದ್ರೆ
ಯಾವ ತರ ಫಾಲೋ ಮಾಡಬೇಕನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮಗೆ ಹೈಲೈಟ್ ಕೊಟ್ಟಿದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಡೈರೆಕ್ಷನ್ಸ್ ಅಲ್ಲಿ ಥಿಂಕ್ ಮಾಡಿದ್ರೆ ಯಾವುದೇ ಆಂಗಲ್ ಕೊಟ್ಟರು ಕೂಡ ಸಾಲ್ವ್ ಮಾಡಬಹುದು. ನಾನು ಇನ್ನೂ ಕೂಡ ಮೆನಿ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಇಟ್ ಹಿಯರ್. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋದಲ್ಲಿ ನಾನು ASTC ರೂಲ್, ಸಪ್ಲಿಮೆಂಟರಿ ಅಂಡ್ ಕಾಂಪ್ಲಿಮೆಂಟರಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಂಬರ್ 8 ಅಲ್ಲಿ ಮೇಜರ್ ಆಗಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೆನಿ ಕ್ವಶನ್ಸ್ ಓವರ್ ದಿಸ್ supplementary and complementary. So please watch next video also and kindly share this video with your friends. Thank you.